ಅಬಕಾರಿ ಅಧಿಕಾರಿ ವೈ ಮಂಜುನಾಥ್ ಆಪ್ತರಿಗೂ ಇಡಿ ಶಾಕ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲೂ ಸಹ ಇಡಿ ಅಧಿಕಾರಿಗಳಿಂದ ನಿರಂತರವಾಗಿ ದಾಳಿ ಮಾಡಲಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಮೈಸೂರಿನಲ್ಲಿ ಶೋಧ ಕಾರ್ಯವನ್ನು ಕೂಡ ನಿಂತಿಲ್ಲ. ಮಂಜುನಾಥ್ ಆಪ್ತ ಸ್ನೇಹಿತೆ ಯಮುನಾ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಆಪ್ತ ಸ್ನೇಹಿತೆ ಆಕೆಯ ನಿವಾಸದ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಮೈಸೂರಿನ ದಟ್ಟಗಳಿ ಗ್ರಾಮದ ಯಮುನಾ ನಿವಾಸ ಅಂತ ಹೇಳಿ ಗೊತ್ತಾಗಿದೆ. ಎಸ್ ನೋಡಿ, ದಾಖಲಾತಿಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ಅಧಿಕಾರಿಗಳು. ಹೇಳಿ ಕೇಳಿ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಯಮುನಾ. ಸೊ ಹಾಗಾಗಿ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ನಿಜಕ್ಕೂ ಇನ್ನೂ 6 ಗಂಟೆ ಆಗಿರಲಿಲ್ಲ, ಇನ್ನು ಬೆಳಗ್ಗೆನೇ ಆಗಿರಲಿಲ್ಲ, ಇನ್ನು ಕಣ್ಣು ಬಿಟ್ಟಿರಲಿಲ್ಲ, ಅಷ್ಟು ಬೇಗ ಹೋಗಿ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮನೆಯಲ್ಲಿರುವಂತಹ ದಾಖಲೆಗಳನ್ನ ಎಲ್ಲವನ್ನ ಕೂಡ ಈಗ ತಡೆಕಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಈಗ ಗೋಲ್ಡ್ ಕೂಡ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ, ಮತ್ತೊಂದು ಕಡೆ ನಗದು ಕೂಡ ಸಿಗ್ತಾ ಇದೆ. ಆ ದಾಖಲಾತಿಗಳನ್ನ ಕೂಡ ಪಡೆದುಕೊಳ್ತಾರೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ? ಯಾಕಂತಂದ್ರೆ ದಾಖಲಾತಿಗಳನ್ನ ಇಟ್ಕೊಂಡಿರ್ತಾರಲ್ಲ, ಒಂದ್ ವೇಳೆ ಏನಾದ್ರೂ ಆದಾಯಕ್ಕಿಂತ ಹೆಚ್ಚಾಗಿ ಇವರು ಆಸ್ತಿ ಗಳಿಕೆ ಮಾಡಿದ್ರೆ ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳಿ ಕೂಡ ಆಬ್ವಿಯಸ್ಲಿ ಇಡಿ ಅಧಿಕಾರಿಗಳು ಅವರ ಮುಂದೆ ಪ್ರಶ್ನೆಯನ್ನ ಇಡಬಹುದು. ಅದಕ್ಕೆ ಯಾವ ರೀತಿಯಾಗಿ ಸಮಂಜಸವಾಗಿ ಉತ್ತರ ಕೊಡ್ತಾರಾ, ಇಲ್ಲ ತಡಬಡಿಸ್ತಾರಾ? ಒಂದು ವೇಳೆ ಏನಾದ್ರೂ ತಡಬಡಿಸಿದ್ದೇ ಆದಲ್ಲಿ ಮುಂದೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ತಾರೆ ಅವ್ರ ಮೇಲೆ ಇಡಿ ಅಧಿಕಾರಿಗಳು? ಏನಾದ್ರು ಜಪ್ತಿ ಮಾಡ್ಕೊಳ್ತಾರ ಅವನ್ನೆಲ್ಲವನ್ನ ಕೂಡ ಅನ್ನೋದೇ ಈಗ ಕುತೂಹಲ. ನೋಡಿ, ಈಗ ಮೈಸೂರಿನಲ್ಲಿ ಮಂಜುನಾಥ್ ಆಪ್ತ ಮಹಿಳೆ ಇಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪುಟ್ಟಸ್ವಾಮಿ, ಈಗಾಗಲೇ ಯಮುನಾ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದಾರಲ್ಲ, ಸಂದರ್ಭದಲ್ಲಿ ಏನೆಲ್ಲ ದಾಖಲಾತಿಗಳನ್ನ ವಶಕ್ಕೆ ಪಡೆದಿದ್ದಾರಾ? ಮತ್ತೊಂದು ಕಡೆ ಆಕೆಯನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರಾ? ಅದಕ್ಕೇನಾದ್ರೂ ಸಮಂಜಸವಾಗಿ ಉತ್ತರವನ್ನ ಕೊಡ್ತಿದ್ದಾರಾ? ಹೆಂಗೆ ನಂದಿತಾ, ಏನು ಮೈಸೂರಿನಲ್ಲಿ ಬೆಳಗಿನ ಜಾವ 6 ಕಡೆ ಇಡಿ ರೇಡ್ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಅಂತಾನೆ ಹೇಳಲಾಗ್ತಾ ಇದೆ ಮಂಜುನಾಥ್ ಅವರನ್ನ. ಅವರ ಮನೆ 2 ಮನೆಗಳಿಗೂ ಕೂಡ ಅವ್ರ ಮೈಸೂರಿನಲ್ಲಿ 2 ಮನೆಗಳಿದೆ, 2 ಮನೆಗಳಿಗೂ ಕೂಡ ಇಡಿ ರೇಡ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅವರ ಕಜಿನ್ ಅಂತ ಹೇಳಿ ಹೇಳ್ತಕ್ಕಂತಹ ನಂದಿತಾ ಅಂತಕ್ಕಂಥವ್ರನ್ನು ಕೂಡ ಅಲ್ಲಿ ಮಹಿಳೆ ಒಬ್ಬರನ್ನು ಕೂಡ ದಸ್ತಗಿರಿಯನ್ನ ಮಾಡಿ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಪ್ರತ್ಯೇಕವಾದಂತಹ ಜಾಗದಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಎಲ್ಲಾ ದಾಖಲಾತಿಗಳು ಪರಿಶೀಲನೆಯನ್ನ 2 ಮನೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ದಾಖಲಾತಿಗಳನ್ನ ತೆಗೆದುಕೊಂಡು ಅವರ ಸ್ವ ಕಚೇರಿಗೆ ಹೋಗಿಲ್ಲ. ಇಲ್ಲಿವರೆಗೂ ಕೂಡ ತನಿಖೆ ಹಂತದಲ್ಲೇ ಇದೆ. ಸೊ ಮನೆ ಒಳಗಡೆನೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲಾ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಏನು ಒಬ್ಬ ಮಹಿಳೆ ಇದ್ರು, ಆ ಮಹಿಳೆಯನ್ನ ಮಾತ್ರ ಬೇರೆ ಕಡೆ ವರ್ಗಾಯಿಸಿ ಅಲ್ಲಿ ವಿಚಾರಣೆಯನ್ನ ಬೇರೆ ಕಡೆ ಅಜ್ಞಾತ ಸ್ಥಳದಲ್ಲಿ ಅವ್ರನ್ನ ಕೂರಿಸ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ನಂದಿತಾ, ಎಸ್ ಪುಟ್ಟಸ್ವಾಮಿ, ಈಗ ಇಡಿ ಅಧಿಕಾರಿಗಳು ಕೆಲವೊಂದಿಷ್ಟು ದಾಖಲೆಗಳನ್ನ ಪಡೆದುಕೊಳ್ತಾರೆ, ಕರೆಕ್ಟು. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರ್ತಾರಲ್ಲ, ಆ ಸಂದರ್ಭದಲ್ಲಿ ಅದಕ್ಕೇನಾದ್ರೂ ದಾಖಲಾತಿಗಳನ್ನ ಪೂರೈಸಲಿಲ್ಲ ಅಂತಂದ್ರೆ ಮುಂದೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಬಹುದು ಅವ್ರ ಮೇಲೆ ಅಂತ? ಖಂಡಿತವಾಗೂ ಕೂಡ ಆ ಒಂದು ದಾಖಲಾತಿಗಳನ್ನ ಏನು ಅವರು ಇಡಿ ಅವರು ಏನು ಟ್ಯಾಕ್ಸ್ ನ ಕಟ್ಟುವಂತಹ ಸಂದರ್ಭದಲ್ಲಿ ವರ್ಷಕ್ಕೆ 1 ಬಾರಿ ಏನು ತೆರಿಗೆಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಅವರು ಗಳಿಸಿರ್ತಕ್ಕಂತಹ ಹಣ ಮತ್ತೆ ಆಸ್ತಿಗೆ ಏನು ಸಂಬಂಧಿಸಿದಂತಹ ದಾಖಲಾತಿಗಳನ್ನ ಕೊಡದಿದ್ರೆ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಎಲ್ಲವನ್ನು ಸೀಜ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಮೋಸ ಮಾಡಿ ಯಾರು ಕೂಡ ಜೀವನ ನಡೆಸೋದಕ್ಕಾಗೋದಿಲ್ಲ. ಹಾಗಾಗಿ ಏನು ಆಸ್ತಿ ಮತ್ತೆ ಏನು ಪಡ್ಕೊಂಡಿರ್ತಾರೆ ಅದಕ್ಕೆ ಸಂಬಂಧಿಸಿದ ಏನ್ ಗಳಿಸಿರ್ತಾರೆ ಅದಕ್ಕೆ ಸಂಬಂಧಿಸಿದಂತಹ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತಂದ್ರೆ ಅದೆಲ್ಲವನ್ನು ಕೂಡ ಮುಚ್ಚಗೋಲು ಹಾಕೊಂಡು ಅದಕ್ಕೆ ಫೈನಲ್ ಹಂತದಲ್ಲಿ ಎಷ್ಟು ಟ್ಯಾಕ್ಸ್ ನ ಹಾಕ್ಬೋದು ಅಥವಾ ಎಷ್ಟು ಫೈನ್ ಗಳನ್ನ ಹಾಕ್ಬೋದು ಅಂತಕ್ಕಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ನಂದಿತಾ, ಎಸ್ ಪುಟ್ಟಸ್ವಾಮಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.